ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಲಾ ರಾಶಿಯು ರಾಶಿಚಕ್ರದ 7ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ತುಲಾ ರಾಶಿಯು ಚಿತ್ತ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಸ್ವಾತಿ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ವಿಶಾಖ ನಕ್ಷತ್ರ 1, 2 ಮತ್ತು 3 ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ತುಲಾ ರಾಶಿಯ ಗ್ರಹಾಧಿಪತಿಯು ಶುಕ್ರನಾಗಿರುತ್ತಾನೆ. ಆಗಸ್ಟ್ 26 ಬುಧವಾರ. ನೀವು ನಿಜಕ್ಕೂ ಊಹಿಸದಂತಹ ಒಂದು ಅದ್ಭುತ ನಿಮ್ಮ ಮನೆಗೆ ಬರಲಿದೆ. ನಿಮ್ಮ ಮನೆ ಬಾಗಿಲಿಗೆ ಬರುವ ಆ ಸ್ತ್ರೀ ಯಾರು? ಆಕೆ ತರುವ ಶುಭ ಸುದ್ದಿ ಏನು? ಈ ರಾಶಿಯಲ್ಲಿ ಜನ್ಮಿಸುವುದು ಸಾಮಾನ್ಯವಾದ ವಿಷಯವಲ್ಲ ಮಿತ್ರರೇ. ಇದೇ ಆಗಸ್ಟ್ 26 ಬುಧವಾರ ನಿಮ್ಮ ಜೀವನದಲ್ಲಿ ಹಿಂದೆಂದೂ ನಡೆದಿರದ, ಎಂದಿಗೂ ಮರೆಯಲಾಗದಂತಹ ಒಂದು ಮಹತ್ವದ ತಿರುವು ಬರಲಿರುವ ಸಮಯವಾಗಿದೆ. ನೀವು ಹಲವು ದಿನಗಳಿಂದ, ಹಲವು ತಿಂಗಳುಗಳಿಂದ, ಒಂದು ವೇಳೆ ಹಲವು ವರ್ಷಗಳಿಂದಲೂ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ದೊಡ್ಡ ಚಿಂತೆ ಇಂದು ಕೊನೆಗೊಳ್ಳುವ ದಿನವಾಗಿ ಕಾಣಿಸುತ್ತಿದೆ. ನೀವು ಕನಸಿನಲ್ಲಿಯೂ ಊಹಿಸಿರದ ರೀತಿಯಲ್ಲಿ ಒಬ್ಬ ಮಹಿಳೆ ನಿಮ್ಮ ಮನೆಯ ಹೊಸ್ತಿಲು ತುಳಿದು ನಿಮ್ಮ ಕುಟುಂಬದಲ್ಲಿ ನಡೆಯಲಿರುವ ಒಂದು ಮಹತ್ವದ ಶುಭ ಕಾರ್ಯದ ಬಗ್ಗೆ ಸೂಚನೆಯನ್ನು ನೀಡಲಿದ್ದಾಳೆ. ಆ ಶುಭ ಸುದ್ದಿಯನ್ನು ಕೇಳಿದ ಕೂಡಲೇ ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಬರುವುದು ಖಚಿತ. ಹಾಗಾದರೆ ಆ ಸ್ತ್ರೀ ಯಾರು? ಆಕೆ ತರುವ ಶುಭ ಸುದ್ದಿ ಏನು? ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗೆ ಬದಲಾಗಲಿದೆ? ಹಿಂದೆ ನೀವು ಅನುಭವಿಸಿದ ಕಷ್ಟಗಳಿಗೆ ಇಂದು ಯಾವ ರೀತಿಯ ಅಂತ್ಯ ಸಿಗಲಿದೆ? ಇಂತಹ ಅನೇಕ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕೆಂದು ನಾನು ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಆದರೆ ಅದೇ ಸಮಯದಲ್ಲಿ ಇವರು ಯಾರೊಂದಿಗೂ ಅಷ್ಟು ಸುಲಭವಾಗಿ ಹತ್ತಿರವಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಇನ್ನು ಕೆಲವರು ಇವರು ಏನು ಯೋಚಿಸುತ್ತಿದ್ದಾರೆ ಎಂಬುದೇ ಅರ್ಥವಾಗುತ್ತಿಲ್ಲ ಎಂದುಕೊಳ್ಳುತ್ತಾರೆ. ನಿಜವೇನೆಂದರೆ ಈ ರಾಶಿಯವರು ತಮ್ಮ ಮನಸ್ಸಿನಲ್ಲಿರುವ ಪ್ರತಿಯೊಂದು ವಿಷಯವನ್ನು ಎಲ್ಲರಿಗೂ ಹೇಳುವುದಿಲ್ಲ. ಯಾರಿಗೆ ಎಷ್ಟು ಹೇಳಬೇಕು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಅವರು ನಗುತ್ತಾ ಮಾತನಾಡುತ್ತಿದ್ದಾರೆ ಎಂದು ನೋಡಿ ಇವರು ನಮ್ಮೊಂದಿಗೆ ತುಂಬ ಕ್ಲೋಸ್ ಆಗಿದ್ದಾರೆ ಎಂದುಕೊಂಡರೆ ಅದು ತಪ್ಪಾಗಬಹುದು. ವಿಶೇಷವಾಗಿ ಪ್ರೀತಿಯ ವಿಚಾರದಲ್ಲಿ ಈ ರಾಶಿಯವರು ತುಂಬ ಪ್ರಾಮಾಣಿಕರಾಗಿರುತ್ತಾರೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಪ್ರತಿದಿನ ಹೇಳದೇ ಇದ್ದರೂ ಅಗತ್ಯವಿರುವ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತುಕೊಳ್ಳುವ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ. ಹಾಗಾದರೆ ಅವರನ್ನು ಹೆಚ್ಚು ನೋಯಿಸುವ ವಿಷಯ ಯಾವುದು ಗೊತ್ತೇ ಮಿತ್ರರೇ? ಈ ರಾಶಿಯವರಿಗೆ ಸುಳ್ಳು, ಮೋಸ ಮತ್ತು ನಂಬಿಕೆ ದ್ರೋಹ ತುಂಬ ನೋವನ್ನುಂಟು ಮಾಡುತ್ತದೆ. ಮುಖದ ಮೇಲೆ ಒಂದು ರೀತಿಯಲ್ಲಿ ಮಾತನಾಡಿ ಹಿಂದೆ ಮತ್ತೊಂದು ರೀತಿಯಲ್ಲಿ ಮಾತನಾಡುವವರನ್ನು ಅವರು ಅಷ್ಟಾಗಿ ಇಷ್ಟಪಡುವುದಿಲ್ಲ. ವಿಶೇಷವಾಗಿ ತಾವು ನಂಬಿದ ವ್ಯಕ್ತಿಯೇ ತಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡರೆ ಹೊರಗೆ ದೊಡ್ಡ ಜಗಳ ಮಾಡದೆ ಏನೂ ಆಗಿಲ್ಲ ಎಂಬಂತೆ ಶಾಂತವಾಗಿರಬಹುದು. ಆದರೆ ಮನಸ್ಸಿನಲ್ಲಿ ಮಾತ್ರ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ದೂರ ಮಾಡಿಬಿಡುತ್ತಾರೆ. ಇನ್ನು ತಮ್ಮ ಶತ್ರುಗಳು ಯಾರು ಎಂದು ಕೇಳಿದರೆ ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವವರು, ತಮ್ಮ ಮೇಲೆ ಅನಗತ್ಯವಾಗಿ ಅಧಿಕಾರ ಚಲಾಯಿಸುವವರು ಮತ್ತು ತಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರು ಇಷ್ಟವಾಗುವುದಿಲ್ಲ. ಆದರೆ ಇವರು ಪ್ರತೀಕಾರ ತೀರಿಸಿಕೊಳ್ಳಲು ಹೆಚ್ಚು ಪ್ರಯತ್ನಿಸುವುದಿಲ್ಲ. ನೀನು ಹೇಗಿದ್ದರೂ ನನಗೆ ಸಂಬಂಧವಿಲ್ಲ, ನಾನು ನನ್ನ ದಾರಿಯಲ್ಲಿ ಹೋಗುತ್ತೇನೆ ಎಂದು ಹೇಳಿ ತಮ್ಮ ದಾರಿಯಿಂದ ದೂರ ಸರಿಯುವವರೇ ಈ ರಾಶಿಯವರು. ಆದರೆ ಇಂತಹ ವ್ಯಕ್ತಿಗಳಿಗೆ ಈ ಕಲಿಯುಗದ ಸಮಯದಲ್ಲಿ ನಷ್ಟಗಳು, ನಂಬಿಕೆ ದ್ರೋಹಗಳು ಮತ್ತು ಜನರ ನಿಜವಾದ ಸ್ವರೂಪಗಳು ಒಂದೊಂದಾಗಿ ಕಾಣಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ಈ ರಾಶಿಯವರು ಅನುಭವಿಸಿದಷ್ಟು ಮಾನಸಿಕ ವೇದನೆಯನ್ನು ಬಹುಶಃ ಮತ್ತೊಬ್ಬರು ಅನುಭವಿಸಿರಕ್ಕಿಲ್ಲ. ವಾಯಿದೆಯಾಗುತ್ತಿರುವ ಶುಭ ಕಾರ್ಯಗಳು, ಸಿಹಿ ಮಾತುಗಳ ಹಿಂದೆ ನಡೆಯುವ ವಂಚನೆ, ಆರ್ಥಿಕ ಅಡಚಣೆಗಳು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರುವುದು, ಮಾನಸಿಕ ಶಾಂತಿ ಇಲ್ಲದಿರುವುದು, ನಂಬಿದವರಿಂದಲೇ ಎದುರಾಗುವ ನೋವುಗಳು ಮತ್ತು ಕಷ್ಟಗಳು ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಡುತ್ತಲೇ ಬಂದಿವೆ. ಈ ತೊಂದರೆಗಳಿಂದಾಗಿ ಕೆಲವು ನಷ್ಟಗಳು ಮತ್ತು ಸಮಸ್ಯೆಗಳು ಕೂಡ ಎದುರಾಗಿವೆ. ಆದರೆ
ಇನ್ನು ಮುಂದೆ ನಡೆಯುವ ಪ್ರತಿಯೊಂದು ಬದಲಾವಣೆಯಲ್ಲಿಯೂ, ನಿಮ್ಮ ಕುಟುಂಬದಲ್ಲಿ ತೆರೆದುಕೊಳ್ಳುವ ಪ್ರತಿಯೊಂದು ಹೊಸ ದಾರಿಯಲ್ಲಿಯೂ ಬಹಳ ದಿನಗಳಿಂದ ವಾಯಿದೆಯಾಗುತ್ತಿದ್ದ ಶುಭ ಕಾರ್ಯಗಳು ನಿಧಾನವಾಗಿ ಮುಂದೆ ಸಾಗಲಿವೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಳ್ಳೆಯ ಕಾರ್ಯಗಳನ್ನು ಆರಂಭಿಸೋಣ ಎಂದುಕೊಂಡಾಗ ಕೊನೆಯ ಕ್ಷಣದಲ್ಲಿ ಅದು ನಿಂತು ಹೋಗುವುದು ಅಥವಾ ಯಾರಾದರೂ ಬಂದು ಅದನ್ನು ಹಾಳು ಮಾಡುವುದು ನಡೆಯುತ್ತಲೇ ಬಂದಿರಬಹುದು. ಇನ್ನು ಸಿಹಿ ಮಾತುಗಳಿಂದ ಬೆನ್ನಿಗೆ ಚೂರಿ ಹಾಕುವವರು ನಿಮ್ಮ ಸುತ್ತಮುತ್ತ ಬಹಳ ಮಂದಿ ಇದ್ದಾರೆ. ಮೇಲ್ನೋಟಕ್ಕೆ ಅಣ್ಣ ತಮ್ಮನಂತೆ, ಆಪ್ತ ಸ್ನೇಹಿತರಂತೆ ನಟಿಸುತ್ತಾ ನಿಮ್ಮ ಮನೆಯ ವಿಷಯಗಳನ್ನು ಹೊರಗೆ ಹೇಳಿ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತಿರುವವರು ಇರಬಹುದು. ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಒಳಗೊಳಗೆ ಸಹಿಸಿಕೊಳ್ಳಲಾಗದೆ ನಿಮ್ಮ ಕುಟುಂಬದಲ್ಲಿ ಕಲಹಗಳನ್ನು ಸೃಷ್ಟಿಸಿದವರು ನಿಮ್ಮ ಸುತ್ತಲೂ ಇರಬಹುದು ಮಿತ್ರರೇ. ಇದರ ಜೊತೆಗೆ ಆರ್ಥಿಕ ಅಡಚಣೆಗಳು ಎದುರಾಗಿವೆ. ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಬಾರದೆ ಮಾಡಬೇಕಾದ ಪ್ರಮುಖ ಜವಾಬ್ದಾರಿಗಳು ಮುಂದೂಡಲ್ಪಡುತ್ತಾ ಬಂದಿವೆ. ಇದರಿಂದ ನಿಮ್ಮ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರಬಹುದು. ಆದರೆ ಇದೇ ಕಾರಣಕ್ಕಾಗಿ ಆಗಸ್ಟ್ 26ರಂದು ಒಬ್ಬ ಸ್ತ್ರೀ ಆಗಮನವು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಶುಭ ಕಾರ್ಯಕ್ಕೆ ಮಹತ್ವದ ಸೂಚನೆಯಾಗಿ ನಿಲ್ಲಲಿದೆ. ಒಬ್ಬ ಸ್ತ್ರೀಯ ರೂಪದಲ್ಲಿ ನಿಮ್ಮ ಮನೆಗೆ ಒಂದು ಶುಭ ಸುದ್ದಿ ಬರಲಿದೆ. ಆ ಸ್ತ್ರೀ ನಿಮ್ಮ ಬಂಧುಗಳಲ್ಲಿ ಒಬ್ಬರಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಯಾವುದಾದರೂ ವಿಷಯದಲ್ಲಿ ಮಧ್ಯವರ್ತಿಯಾಗಿರಬಹುದು ಅಥವಾ ನೀವು ಊಹಿಸಿದ ರೀತಿಯಲ್ಲಿ ಪರಿಚಯವಾಗಿರುವ ಒಬ್ಬ ಮಹಿಳೆಯಾಗಿರಬಹುದು. ಆಕೆ ತರುವ ಶುಭ ಸುದ್ದಿ ಏನೆಂದರೆ, ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಮದುವೆ ಪ್ರಯತ್ನಗಳು ಯಶಸ್ವಿಯಾಗುವ ಸೂಚನೆ ಇರಬಹುದು ಅಥವಾ ಸಂತಾನಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಇರಬಹುದು ಅಥವಾ ಗೃಹ ಪ್ರವೇಶಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಇರಬಹುದು. ಇಲ್ಲವೇ ಸ್ಥಿರಾಸ್ತಿ ಖರೀದಿಯಂತಹ ದೊಡ್ಡ ಶುಭ ಕಾರ್ಯಕ್ಕೆ ಬಲವಾದ ಮುನ್ನುಡಿ ಸಿಗುವ ಸಾಧ್ಯತೆಯೂ ಇರಬಹುದು. ಆಕೆ ನಿಮ್ಮ ಮನೆಗೆ ಬರುವಾಗ ತುಂಬ ಸಂತೋಷ ಮತ್ತು ಸಕಾರಾತ್ಮಕ ಮಾತುಗಳೊಂದಿಗೆ ಬರಲಿದ್ದಾಳೆ. ಆಕೆ ಹೇಳುವ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ದೊಡ್ಡ ಭಾರವನ್ನು ಒಂದೇ ಕ್ಷಣದಲ್ಲಿ ಇಳಿಸಿಬಿಡುವಂತೆ ಮಾಡಬಹುದು. ಇಷ್ಟು ದಿನಗಳ ನಮ್ಮ ಕಷ್ಟಗಳು ಕೊನೆಗೂ ಮುಗಿಯುತ್ತಿವೆ ಎನ್ನುವ ನಂಬಿಕೆ ಆಕೆಯ ಮಾತುಗಳಿಂದ ನಿಮ್ಮಲ್ಲಿ ಮೂಡಬಹುದು. ಆದರೆ ಇಂತಹ ಸಮಯದಲ್ಲಿ ನೀವು ಕೆಲವು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು. ಆ ಶುಭ ಸುದ್ದಿಯನ್ನು ಕೇಳಿದ ಕೂಡಲೇ ಉತ್ಸಾಹದಿಂದ ಎಲ್ಲರಿಗೂ ಫೋನ್ ಮಾಡಿ ಹೇಳಬೇಡಿ. ಕಾರ್ಯ ಸಂಪೂರ್ಣವಾಗಿ ನೆರವೇರುವವರೆಗೆ ಅದನ್ನು ಎಲ್ಲೆಡೆ ಪ್ರಚಾರ ಮಾಡದೇ ಇರುವುದು ಒಳ್ಳೆಯದು. ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವ ಕೆಲವು ಅಸೂಯೆ ಪಡುವವರ ಕಣ್ಣು ಈ ವಿಷಯದ ಮೇಲೆ ಬೀಳುವ ಸಾಧ್ಯತೆಯೂ ಇದೆ. ಇನ್ನು ನಿಮ್ಮ ಮನೆಯಲ್ಲಿ ನೀವು ಪಾಲಿಸಬಹುದಾದ ಕೆಲವು ಸರಳ ಪರಿಹಾರಗಳನ್ನು ಕೂಡ ಹೇಳುತ್ತೇನೆ. ಸ್ವಲ್ಪ ಜಾಗರೂಕತೆಯಿಂದ ಕೇಳಿ. ನಿಮ್ಮ ಮನೆಗೆ ಬರಲಿರುವ ಆ ಶುಭ ಶಕ್ತಿ ಸ್ಥಿರವಾಗಿ ಉಳಿಯಲು ಮತ್ತು ಯಾವುದೇ ಅಡಚಣೆಗಳು ಎದುರಾಗದಿರಲು ಮನೆಯಲ್ಲಿ ಈ ಚಿಕ್ಕ ಪರಿಹಾರವನ್ನು ಪಾಲಿಸಿ. ಪ್ರತಿ ಬುಧವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆಯ ಮುಖ್ಯದ್ವಾರ ಮತ್ತು ಹೊಸ್ತಿಲನ್ನು ಸ್ವಚ್ಛವಾಗಿ ತೊಳೆಯಿರಿ. ನಂತರ ಸ್ವಲ್ಪ ಅರಿಶಿಣವನ್ನು ಬಳಸಿ ಹೊಸ್ತಿಲನ್ನು ಅಲಂಕರಿಸಿ ಅದರ ಮೇಲೆ ಕುಂಕುಮದ ಬೊಟ್ಟನ್ನು ಇಡಿ. ಇದು ಮನೆಯ ವಾತಾವರಣವನ್ನು ಶುದ್ಧವಾಗಿಡುವುದರ ಜೊತೆಗೆ ಶುಭಕರವಾದ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಅದರ ಜೊತೆಗೆ ಮನೆಯಲ್ಲಿ ಸುಗಂಧ ಮತ್ತು ಸಕಾರಾತ್ಮಕ ವಾತಾವರಣ ಇರಲಿ. ಕರ್ಪೂರ ಅಥವಾ ಸಾಂಬ್ರಾಣಿ ಧೂಪವನ್ನು ಹಚ್ಚಿ ಮನೆಯಾದ್ಯಂತ ಅದರ ಪರಿಮಳವನ್ನು ಹರಡುವಂತೆ ಮಾಡಿ. ಇದರಿಂದ ಮನೆಯಲ್ಲಿ ಇರುವ ನಕಾರಾತ್ಮಕ ವಾತಾವರಣ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮನೆಯ ಮುಂದೆ ಅಥವಾ ಬಾಲ್ಕನಿಯಲ್ಲಿ ಇರುವ ತುಳಸಿ ಗಿಡ ಅಥವಾ ಯಾವುದೇ ಹಸಿರು ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ. ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಸದಾ ನೆಲೆಸಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ನಿಮಗೆ ಒಳ್ಳೆಯದೇ ನಡೆಯುತ್ತಿದೆ ಸ್ನೇಹಿತರೆ. ಕತ್ತಲೆ ಇಷ್ಟು ಗಾಢವಾಗಿದ್ದರೂ ಬೆಳಕು ಅಷ್ಟೇ ಹತ್ತಿರದಲ್ಲಿರುತ್ತದೆ. ನೀವು ಸುರಿಸಿದ ಕಣ್ಣೀರಿಗೆ ಕಾಲವೇ ಉತ್ತರ ನೀಡುತ್ತದೆ. ಆದ್ದರಿಂದ ಈ ಶುಭ ಸೂಚನೆಯನ್ನು ತುಂಬು ಮನಸ್ಸಿನಿಂದ ಸ್ವಾಗತಿಸಿ.
ಅಗತ್ಯವಿಲ್ಲದ ಭಯಗಳನ್ನು ಮತ್ತು ಇಂದಿನ ಕಹಿ ಅನುಭವಗಳನ್ನು ಬದಿಗಿಟ್ಟು ಮುಂದೆ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್.